ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ನ್ಯೂ ಡೇ ಬಗ್ಗೆ ಮಾತಾಡೋದಾದ್ರೆ, ನಿನ್ನೆ ಮಂಡೇ ನೈಟ್ ರಾಯಲ್ಲಿ ನಮಗೆ ಒಂದು ಅನ್ಎಕ್ಸ್ಪೆಕ್ಟೆಡ್ ನ್ಯೂ ಡೇಯ ಸೆಗ್ಮೆಂಟ್ ನೋಡೋದಕ್ಕೆ ಸಿಗುತ್ತೆ. ನಿಜವಾಗ್ಲೂ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ. ಇವನ್ ನನಗೂ ಕೂಡ ಚೂರು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇರಲಿಲ್ಲ ಈ ರೀತಿ ಡಬ್ಲ್ಯೂ ಅವರು ಬುಕ್ ಮಾಡ್ತಾರೆ ಅಂತ. ನಾನೇನು ಅನ್ಕೊಂಡಿದ್ದೆ ಅಂದ್ರೆ, ಒಂದು ನ್ಯೂ ಡೇಯ ಬ್ರೇಕಪ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅಥವಾ ನ್ಯೂ ಡೇಯ ರಿಯೂನಿಯನ್ ನೋಡೋದಕ್ಕೆ ಸಿಗುತ್ತೆ ಅಂತ. ಅಫ್ಕೋರ್ಸ್ ಬ್ರೇಕಪ್ ಏನೋ ಆಗಿದೆ, ಬಟ್ ನಾವ್ ಅನ್ಕೊಂಡಿದ್ರಂತಹ ರೀತಿಯಲ್ಲಿ ನಮಗೆ ಬ್ರೇಕಪ್ ನೋಡೋದಕ್ಕೆ ಸಿಕ್ಕಿಲ್ಲ. ನಾವ್ ಅನ್ಕೊಂಡಿದ್ವಿ ಒಂದು ನಮ್ಮ ಕಾಫಿ ಕಿಂಗ್ಸ್ಟನ್ ಅವರು ಝೇವಿಯರ್ ವುಡ್ಸ್ ಹಾಗೆ ಬಿಗ್ಗಿ ಅವರ ಮೇಲೆ ಅಟ್ಯಾಕ್ ಮಾಡಬಹುದು, ಟರ್ನ್ ಆಗಬಹುದು ಅಂತ, ಅಥವಾ ನಮ್ಮ ಝೇವಿಯರ್ ವುಡ್ಸ್ ಅವರೇ ಕಾಫಿ ಹಾಗೆ ನಮ್ಮ ಬಿಗ್ಗಿ ಅವರ ಮೇಲೆ ಟರ್ನ್ ಆಗಬಹುದು ಅಂತ. ಬಟ್ ಇಲ್ಲಿ ಡಬ್ಲ್ಯೂ ಅವರು ತೋರಿಸಬೇಕಾದ್ರೆ ಕಾಫಿ ಕಿಂಗ್ಸ್ಟನ್ ಹಾಗೆ ಝೇವಿಯರ್ ವುಡ್ಸ್ ಅವರ ನಡುವೆ ಟೆನ್ಷನ್ಸ್ ಗಳನ್ನ ತೋರಿಸಿ ಮಂಡೇ ನೈಟ್ ರಲ್ಲಿ ಸಡನ್ ಆಗಿ ಇವರಿಬ್ರು ಕೂಡ ಒಂದಾಗಿ ಬಿಗ್ಗಿ ಅವರ ಮೇಲಿನ ಟರ್ನ್ ಆಗಿದ್ದಾರೆ. ನಿಜವಾಗ್ಲೂ ಎಂತೆಂತ ಎದೆಗೆ ನಾಟುವಂತಹ ಮಾತುಗಳನ್ನ ಆಡಿದ್ದಾರೆ ಅಂದ್ರೆ, ನಮ್ಮ ಬಿಗ್ಗಿ ಅವ್ರಿಗಂತೂ ಸಿಕ್ಕಾಪಟ್ಟೆ ನೋವಾಗಿದೆ. ಅವ್ರು ಹೇಳ್ತಾರೆ, ನಿನಗೆ ನೆಕ್ ಇಂಜುರಿ ಆಗಿದ್ರೆ ನಾವೇನ್ ಮಾಡೋಣ? ಸೊ ಎಲ್ಲರಿಗೂ ಕೂಡ ನೆಕ್ ಇಂಜುರಿ ಆಗಿದೆ, ಸ್ಟೀವ್ ಆಸ್ಟನ್ ಅವ್ರಿಗೂ ಕೂಡ ಆಗಿದೆ, ಎಡ್ಜ್ ಅವ್ರಿಗೂ ಕೂಡ ಆಗಿದೆ, ಕರ್ಟ್ ಆಂಗಲ್ ಅವ್ರಿಗೂ ಕೂಡ ಆಗಿದೆ, ಅವರೆಲ್ಲರೂ ಕೂಡ ಬಂದಿದ್ದಾರೆ ವಾಪಸ್ಸು. ಸೊ ನೀನು ಕೂಡ ಮನ್ಸ್ ಪಟ್ಟಿದ್ದಿದ್ರೆ ಹಿಂದೆನೆ ಬರ್ಬೋದಾಗಿತ್ತು. 4 ವರ್ಷ ನೀನು ಸುಮ್ಮನೆ ಕೂತ್ಕೊಂಡಿದ್ಯಾ, ನೀನು ಒಂದು ಹೊಸ ಕರಿಯರ್ನ ಹುಡ್ಕೊಂಡಿದ್ಯಾ, ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಆರಾಮಾಗಿ ಇದೆಯಾ ನಮ್ಮಂತ ಫ್ರೆಂಡ್ಸ್ಗಳನ್ನ ಬಿಟ್ಟು ಅಂತ ನಮ್ಮ ಝೇವಿಯರ್ ವುಡ್ಸ್ ಅವರು ಹೇಳ್ತಾರೆ. ಅದಾದ್ಮೇಲೆ ಹೇಳ್ತಾರೆ, ನೀನು ಯಾವತ್ತೂ ಕೂಡ ರಿಕವರ್ ಆಗೋದೇ ಇಲ್ಲ, ಸೊ ನೀನು ಸುಮ್ಮನೆ ಹೋಗಿ ನಿನ್ನ ಡೆಸ್ಕ್ ಅಲ್ಲಿ ಕೂತ್ಕೋ ಅಂತ ನಮ್ಮ ಝೇವಿಯರ್ ವುಡ್ಸ್ ಹಾಗೆ ಕಾಫಿ ಕಿಂಗ್ಸ್ಟನ್ ಅವರು ಬಿಗ್ಗಿ ಅವರ ಮನಸ್ಸಿಗೆ ನೋವು ಮಾಡಿದ್ದಾರೆ. ಸೊ ನಿಜವಾಗ್ಲೂ ಒಂದು ಹಾರ್ಡ್ ಹಿಟ್ಟಿಂಗ್ ಸೆಗ್ಮೆಂಟ್ ಅಂತಾನೆ ಹೇಳ್ಬೋದು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು ನಮ್ಮ ಬಿಗ್ಗಿ ಅವ್ರನ್ನ ನೋಡ್ತಾ ಇದ್ರೆ. ಅಂಡ್ ಈ ಒಂದು ಸೆಗ್ಮೆಂಟ್ ಆದ್ಮೇಲೆ ಗಾಯ್ಸ್, ಒಂದು ಕ್ಲಿಯರ್ ಆಗಿ ಗೊತ್ತಾಗಿರೋದೇನಪ್ಪಾ ಅಂದ್ರೆ, ಆದಷ್ಟು ಬೇಗ ನಮಗೆ ಬಿಗ್ಗಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗುತ್ತೆ. ಸೊ ಪ್ರಾಬಬ್ಲಿ ನಮಗೆ ರಾಯಲ್ ರಂಬಲ್ ಅಲ್ಲಿ ಸರ್ಪ್ರೈಸ್ ಎಂಟ್ರಿ ಆಗಿ ಬಿಗ್ಗಿ ಅವರು ನೋಡೋದಕ್ಕೆ ಸಿಗಬಹುದು. ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರು ರಾಯಲ್ ರಂಬಲ್ ಅಲ್ಲಿ ಟ್ಯಾಗ್ ಟೀಮ್ ಆಗಿ ಡಾಮಿನೇಟ್ ಮಾಡಬೇಕಾದ್ರೆ ನಮ್ಮ ಬಿಗ್ಗಿ ಅವರು ಶಾಕಿಂಗ್ಲಿ ರಿಟರ್ನ್ ಆಗಿ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವ್ರನ್ನ ಎಲಿಮಿನೇಟ್ ಮಾಡಬಹುದು. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಇವರ ನಡುವೆ ಒಂದು ಫ್ಯೂಡ್ ನ ಪ್ಲಾನ್ ಮಾಡಬಹುದು. ಸೊ ಬಿಗ್ಗಿಯ ರಿಟರ್ನ್ ಅಂತೂ ಇಲ್ಲಿಂದ 100% ಕನ್ಫರ್ಮ್ ಆಗಿದೆ. ಅಂಡ್ ನಮ್ಮ ಝೇವಿಯರ್ ವುಡ್ಸ್ ಅವರು ಹೇಳಿದ್ದಾರೆ, ಎಲ್ಲರಿಗೂ ಕೂಡ ನಿಜ ಹೇಳ್ಬಿಡು, ನೀನು ಯಾವಾಗ್ಲೂ ಕೂಡ ಮೆಡಿಕಲಿ ಕ್ಲಿಯರ್ ಆಗೋದಿಲ್ಲ, ನಿನಗೆ ಕ್ಲಿಯರ್ ಆಗೋದಿಕ್ಕೆ ಇಷ್ಟನೇ ಇಲ್ಲ, ನೀನು ಮೈಗಳ್ತನ ಕಲ್ತಿದ್ಯಾ, ನೀನು ನಿನ್ನ ಗರ್ಲ್ ಫ್ರೆಂಡ್ ಜೊತೆ ಎಂಜಾಯ್ ಮಾಡ್ತಾ ಇದೀಯಾ ಅಂತ ಹೇಳಿದಾರಲ್ಲ. ಇದನ್ನೇ ನಮ್ಮ ಬಿಗ್ಗಿ ಅವರು ಹಠವಾಗಿ ತಗೊಂಡು ಇನ್ನೂ ಜಾಸ್ತಿ ಟ್ರೈನ್ ಅಪ್ ಆಗಿ ಕ್ಲಿಯರ್ ಆಗೋ ಚಾನ್ಸಸ್ ಜಾಸ್ತಿ ಕಾಣಿಸ್ತಾ ಇದೆ. ಅಂಡ್ ನಮ್ಮ ಬಿಗ್ಗಿ ಅವರ ಕಾಂಟ್ರಾಕ್ಟ್ ವಿಚಾರಕ್ಕೆ ಬರೋದಾದ್ರೆ, ಅವರ ಕಾಂಟ್ರಾಕ್ಟ್ ಕೂಡ ಈ ವರ್ಷ ಎಂಡ್ ಆಗ್ತಾ ಇದೆ. ಎಸ್, ನಮ್ಮ ಬಿಗ್ಗಿ ಅವರು 4 ವರ್ಷ ಇಂಜುರಿಯಿಂದ ಹೊರಗಡೆ ಏನಿದ್ರು ಅದನ್ನ ಡಬ್ಲ್ಯೂ ಅವರು ಅವರ ಕಾಂಟ್ರಾಕ್ಟ್ ಪೀರಿಯಡ್ ಗೆ ಆಡ್ ಮಾಡಿಲ್ಲ. ಯಾಕಂದ್ರೆ ಬಿಗ್ಗಿ ಅವರು ರೆಗ್ಯುಲರ್ ಆಗಿ ನಮಗೆ ಬ್ಯಾಕ್ ಸ್ಟೇಜ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು, ಬ್ಯಾಕ್ ಸ್ಟೇಜ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದ ಕಾರಣ ಅವರ ಕಾಂಟ್ರಾಕ್ಟ್ ಗೆ ಈ 4 ವರ್ಷನ ಆಡ್ ಮಾಡಿಲ್ಲ. ಸೊ ಪ್ರಾಬಬ್ಲಿ ಹೊಸ ಕಾಂಟ್ರಾಕ್ಟ್ ನ ನಮ್ಮ ಬಿಗ್ಗಿ ಅವರು ಸೈನ್ ಮಾಡ್ಕೋತಾರೆ ಅನ್ಕೋತೀನಿ. ಸೊ ಪ್ರಾಬಬ್ಲಿ ಗೈಸ್, ನಮ್ಮ ಬಿಗ್ಗಿ ಅವರು ರಿಟರ್ನ್ ಆಗಬಹುದು ರಾಯಲ್ ರಂಬಲ್ಗೆ ಸರ್ಪ್ರೈಸ್ ಎಂಟ್ರಿ ಆಗಿ ಅನ್ಕೋತೀನಿ. ಅಂಡ್ ಈ ರೀತಿ ರೂಮರ್ಸ್ ಗಳು ಕೂಡ ಬರ್ತಾ ಇದೆ. ಸೊ ಬಿಗ್ಗಿ ಅವರು ಟ್ರೈನ್ ಅಪ್ ಆಗಿ ಆದಷ್ಟು ಬೇಗ ರಾಯಲ್ ರಂಬಲ್ ಅಲ್ಲಿ ಸರ್ಪ್ರೈಸ್ ರಿಟರ್ನ್ ಆಗಿ ನ್ಯೂ ಡೇಗೆ ಶಾಕ್ ನ ಕೊಡಬಹುದು ಅಂತ. ಸೊ ನ್ಯೂ ಡೇ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ, ಇಲ್ಲಿ ನಮ್ಮ ತಮಾಸೋ ಚಾಂಪ ಅವರು ಕೂಡ ತನ್ನ ಜೊತೆ ಹಾಗೆ ಜಾನಿ ಗ್ಯಾರ್ಗಿನ್ ಅವರ ಜೊತೆ ಬ್ರೇಕಪ್ ನ ಟೀಸ್ ಮಾಡಿದ್ದಾರೆ. ಎಸ್, ನಮ್ಮ ತಮಾಸೋ ಚಾಂಪ ಅವರ ಒಂದು ಟ್ವೀಟ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ, ನೀವು ಇಲ್ಲಿ ನೋಡ್ತಾ ಇರಬಹುದು. ಐ ಬ್ರೋಕ್ ಮೈ ನೆಕ್ ಜಸ್ಟ್ ಸೇಯಿಂಗ್ ಅಂತ ನಮ್ಮ ಚಾಂಪ ಅವರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಇವರು, ನಾನು ಕೂಡ ನನ್ನ ಕತ್ತನ್ನ ಮುರಿದುಕೊಂಡಿದ್ದೀನಿ, ಸುಮ್ಮನೆ ಅದೇ ರೀತಿ ಹೇಳ್ತಾ ಇದ್ದೀನಿ ಅಂತ ನಮ್ಮ ಚಾಂಪ ಅವರು ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಇವರು ಜಾನಿ ಗ್ಯಾರ್ಗನ್ ಅವ್ರಿಗೆ ಹೇಳ್ತಾ ಇದ್ದಾರೆ, ನೀನು ಕೂಡ ನನ್ನ ಮೇಲೆ ಟರ್ನ್ ಆಗು, ನಾನು ಕೂಡ ಇಂಜುರಿ ಆಗಿದ್ದೀನಿ, ನನಗೂ ಕೂಡ ನೆಕ್ ಇಂಜುರಿ ಆಗಿದೆ ಅಂತ, ನೀನು ಕೂಡ ಝೇವಿಯರ್ ವುಡ್ಸ್ ರೀತಿ ನನ್ನ ಮೇಲೆ ಕಿರ್ಚಾಡು, ನನ್ನಿಂದ ದೂರ ಆಗು ಅಂತ ನಮ್ಮ ಚಾಂಪ ಅವರು ತಿಳಿಸ್ತಾ ಇದ್ದಾರೆ. ನೋಡೋಣ ಗೈಸ್, ಇವರ ಸ್ಟೋರಿ ಯಾವ ರೀತಿ ಹೋಗುತ್ತೆ ಅಂತ. ಏನೇ ಆಗಲಿ, ಮಂಡೇ ನೈಟ್ ರಲ್ಲಿ ಡಬ್ಲ್ಯೂ ಅವರು ನಮ್ಮ ನ್ಯೂ ಡೇಯ ಸ್ಟೋರಿನ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿ ಮಾಡಿದ್ದಾರೆ. ಅಂಡ್ ಇನ್ನ ಮುಂದಕ್ಕೆ ನೋಡಬೇಕು ಈ ಒಂದು ಸ್ಟೋರಿ ಯಾವ ರೀತಿ ನಮಗೆ ನೋಡೋದಕ್ಕೆ ಸಿಗುತ್ತೆ. ಬಿಗ್ಗಿ ಅವರು ಫೈನಲಿ ರಿಕವರಿ ಆಗಿ ಬರ್ತಾರಾ, ಎಲ್ಲರನ್ನು ಕೂಡ ಶಾಕ್ ಮಾಡ್ತಾರ ಅಂತ ಕಾದ್ ನೋಡ್ಬೇಕು. ನ್ಯೂ ಡೇ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ, ನಮ್ಮ ಬಿಗ್ಗಿ ಅವರ ಗರ್ಲ್ ಫ್ರೆಂಡ್ ರೀಸೆಂಟ್ ಆಗಿ ನಮ್ಮ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವರ ಮೇಲೆ ಸಿಕ್ಕಾಪಟ್ಟೆ ಕಮೆಂಟ್ ಗಳನ್ನ ಪಾಸ್ ಮಾಡ್ತಾ ಇದ್ದಾರೆ. ಎಸ್, ಅವರು ಟ್ವಿಟರ್ ಅಲ್ಲಿ ಕಾಫಿ ಕಿಂಗ್ಸ್ಟನ್ ಆಗಿ ಝೇವಿಯರ್ ವುಡ್ಸ್ ಅವ್ರನ್ನ ಅವಮಾನ ಮಾಡ್ತಾ ಇದ್ದಾರೆ. ಸೊ 10 ವರ್ಷದಿಂದ ಜೊತೆಗಿದ್ರಿ, ಈಗ ಏನಾಯ್ತು ನಿಮಗೆ ಅಂತ. ಅಫ್ಕೋರ್ಸ್ ಅವರ ಗರ್ಲ್ ಫ್ರೆಂಡ್ ಕೂಡ ನಮ್ಮ ಝೇವಿಯರ್ ವುಡ್ಸ್ ಅವರು ಮೆನ್ಷನ್ ಮಾಡಿದ್ರಿಂದ ನಮ್ಮ ಬಿಗ್ಗಿ ಅವರ ಗರ್ಲ್ ಫ್ರೆಂಡ್ ಅವರ ರಿಯಾಕ್ಷನ್ ಬರಬೇಕಾಗಿತ್ತು. ಅಂಡ್ ಅದೇ ರೀತಿ ಅವರು ಕೂಡ ಇಂಟರ್ನೆಟ್ ಅಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ, ಇದಿರ್ತಕ್ಕಂಥದ್ದು ನಮ್ಮ ಕ್ಯಾಲಿಟಿಕ್ ವಾರಿಯರ್ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ. ಎಸ್, ಮಂಡೇ ನೈಟ್ ರೋನ ಮೈನ್ ಇವೆಂಟ್ ಅಲ್ಲಿ ನಮಗೆ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಅಂಡ್ ಅವರು ರಿಟರ್ನ್ ಆದ ಕೂಡಲೇ ಸ್ಯಾಮಿ ಝೈನ್ ಅವರ ಮೇಲೆ ಬ್ರೂಟಲ್ ಆಗಿ ಅಟ್ಯಾಕ್ ಮಾಡಿದ್ದಾರೆ.
ಪ್ರಾಬಬ್ಲಿ ಜೇ ಉಸೋ ಅವರ ಮೇಲೂ ಕೂಡ ಡ್ರೂ ಮ್ಯಾಕೆಂಟೈರ್ ಅವರೇ ಅಟ್ಯಾಕ್ ಮಾಡಿರ್ತಾರೆ ಅನ್ಕೋತೀನಿ, ಯಾಕಂದ್ರೆ ಅದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಡ್ರೂ ಮ್ಯಾಕೆಂಟೈರ್ ಅವರೇ ಮಾಡಿರಬಹುದು. ಡ್ರೂ ಮ್ಯಾಕೆಂಟೈರ್ ಅವರೇನಾದ್ರೂ ಮಂಡೇ ನೈಟ್ ರಾಗೆ ಬರಲಿಲ್ಲ ಅಂದಿದ್ರೆ ಎಲ್ಲರೂ ಕೂಡ ಸೆತ್ ರೋಲಿನ್ಸ್ ಅವರು ಅಂತ ಅನ್ಕೊಳ್ಳೋರು. ಬಟ್ ಈಗ ಡ್ರೂ ಮ್ಯಾಕೆಂಟೈರ್ ಅವರ ರಿಟರ್ನ್ ಆಗಿರೋದ್ರಿಂದ ಡ್ರೂ ಮ್ಯಾಕೆಂಟೈರ್ ಅವರೇ ಅಟ್ಯಾಕ್ ಮಾಡಿದ್ದಾರೆ ಅನ್ಕೋತೀನಿ. ಅಂಡ್ ಮಂಡೇ ನೈಟ್ ರಾ ಮುಗಿದ್ಮೇಲೆ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ರಿಯಾಕ್ಷನ್ ಕೂಡ ಹೊರಗಡೆ ಬಂದಿದೆ. ಅವರು ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಅಲ್ಲಿ ಒಂದು ವಿಡಿಯೋನ ಶೇರ್ ಮಾಡ್ತಾರೆ. ಇವನ್ ಆ ಒಂದು ವಿಡಿಯೋನ ಡಬ್ಲ್ಯೂ ಅವರು ತನ್ನ ಕ್ಯಾಮ್ರಾಸ್ ಗಳಲ್ಲಿ ಶೂಟ್ ಮಾಡಿ ಅವರು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಎಸ್, ಆ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ನೀವು ಡಬ್ಲ್ಯೂ ರಿಂಗ್ ಅಲ್ಲಿ ನಾನು ಮಾತಾಡೋದನ್ನ ನೋಡಿರಬಹುದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನಾನು ಮಾತಾಡೋದನ್ನ ನೋಡಿರಬಹುದು. ನಾನು ಯಾವ ವಿಚಾರನೂ ಕೂಡ ಆದಷ್ಟು ಬೇಗ ಮರ್ತೋಗಲ್ಲ. ನೀವು ನನ್ನನ್ನ ಮರ್ತಂಗೆ ನಾನು ಯಾವ್ದನ್ನು ಕೂಡ ಮರೆಯೋದಿಲ್ಲ ಅಂತ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ತಿಳಿಸಿದ್ದಾರೆ. ಸೊ ಈಗ ನಾವು ಸ್ಟೋರಿನ ಕನೆಕ್ಟ್ ಮಾಡೋದಾದ್ರೆ ಇಲ್ಲಿಗೆ ಕರೆಕ್ಟ್ ಆಗಿ 1 ವರ್ಷದ ಹಿಂದೆ ನಮ್ಮ ಜೇ ಉಸೋ ಅವರು ಬ್ಲಡ್ ಲೈನ್ ಇಂದ ಲೀವ್ ಆಗಿ ಮಂಡೇ ನೈಟ್ ರಾಗೆ ಬಂದಾಗ ನಮ್ಮ ಸ್ಯಾಮಿ ಝೈನ್ ಅವರು ಡ್ರೂ ಮ್ಯಾಕೆಂಟೈರ್ ಅವ್ರನ್ನ ಕನ್ವಿನ್ಸ್ ಮಾಡೋದಕ್ಕೆ ಹೋಗ್ತಾ ಇದ್ರು. ಅಂಡ್ ಆಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರಿಗೆ ಜೇ ಉಸೋ ಚೂರು ಕೂಡ ಇಷ್ಟ ಇರಲಿಲ್ಲ, ಯಾಕಂದ್ರೆ ಜೇ ಉಸೋ ಹಾಗೆ ತನ್ನ ಬ್ಲಡ್ ಲೈನ್ ಸೇರ್ಕೊಂಡು ಡ್ರೂ ಮ್ಯಾಕೆಂಟೈರ್ ಅವರು ಚಾಂಪಿಯನ್ಶಿಪ್ ನ ಗೆಲ್ಲೋದ್ರಿಂದ ತಪ್ಪಿಸಿದ್ರು. ಸೊ ಆ ಒಂದು ಸೇಡು ಇನ್ನೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಳಿ ಇತ್ತು. ಅದಕ್ಕೋಸ್ಕರನೇ ಅವರು ಸ್ಯಾಮಿ ಝೈನ್ ಹಾಗೆ ಜೇ ಉಸೋ ಅವರ ವಿರುದ್ಧ ಜಡ್ಜ್ಮೆಂಟ್ ಡೇಗೂ ಕೂಡ ಜಾಯ್ನ್ ಆಗಿದ್ದು ವಾರ್ ಗೇಮ್ ಅಲ್ಲಿ. ಸೊ ಆ ಒಂದು ಸೇಡ್ ಅನ್ನ ಈಗ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ತೀರಿಸ್ಕೊತಾ ಇದ್ದಾರೆ. ಸೊ ಯಾವ ರೀತಿ ವಾರ್ ಗೇಮ್ ಅಲ್ಲಿ ಸ್ಯಾಮಿ ಝೈನ್, ಸಿಎಂ ಪಂಕ್ ಹಾಗೆ ಜೇ ಉಸೋ ಇವರೆಲ್ಲರೂ ಕೂಡ ಒಂದಾದ್ರು, ಅದನ್ನ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ನೋಡಿ ಸುಮ್ಮನಿರೋದಕ್ಕೆ ಆಗ್ಲಿಲ್ಲ ಅನ್ಕೋತೀನಿ. ಅದಕ್ಕೋಸ್ಕರ ಮಂಡೇ ನೈಟ್ ರಾ ಅಲ್ಲಿ ಬಂದು ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಅಟ್ಯಾಕ್ ಮಾಡಿದ್ದಾರೆ. ಸೊ ಇದರಿಂದ ಅವರು ಇಂಡೈರೆಕ್ಟ್ ಆಗಿ ರೋಮನ್ ರೈನ್ಸ್ ಅವರ ಜೊತೆನೂ ಕೂಡ ಫ್ಯೂಡಿಗೆ ಎಡ್ತಿದ್ದಾರೆ. ಲಿಟರಲಿ ಗೈಸ್, ರೋಮನ್ ರೈನ್ಸ್ ಕೂಡ ರೋಮನ್ ರೈನ್ಸ್ ಅವರಿಂದ ತೊಂದರೆ ಇದೆ. ಇವನ್ ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ಕೂಡ ಆಗ್ಬೇಕಾಗಿದೆ. ರಾಕ್ ಅವರು ಕೂಡ ಬಂದ್ರೆ ರಾಕ್ ಅವರ ಜೊತೆನೂ ಕೂಡ ರೋಮನ್ ರೈನ್ಸ್ ಅವರು ಮ್ಯಾಚ್ ಆಡಬೇಕು. ಈಗ ಡ್ರೂ ಮ್ಯಾಕೆಂಟೈರ್ ಅವರು ಕೂಡ ಸೀದಾ ಬಂದು ರೋಮನ್ ರೈನ್ಸ್ ಅವರ ಜೊತೆ ಫ್ಯೂಡಿಗೆ ಎಳಿತಾ ಇದ್ದಾರೆ, ಯಾಕಂದ್ರೆ ಬ್ಲಡ್ ಲೈನ್ ಮೆಂಬರ್ ಮೇಲೆ ಅವರು ಅಟ್ಯಾಕ್ ಮಾಡಿದ್ದಾರೆ. ಸೆತ್ ರೋಲಿನ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರ ಜೊತೆ ಇಂಡೈರೆಕ್ಟ್ ಆಗಿ ಫ್ಯೂಡ್ ಅಲ್ಲಿ ಇದ್ದಾರೆ. ಸಿಎಂ ಪಂಕ್ ಅವರ ಫ್ಯೂಡ್ ಕೂಡ ಬಾಕಿ ಇದೆ. ಸೋಲೋ ಸಿಕೋವಾ ಅವರು ಈಗಾಗಲೇ ಫ್ಯೂಡ್ ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ರೋಮನ್ ರೈನ್ಸ್ ಅವ್ರಿಗಂತೂ ಅಪೋನೆಂಟ್ಸ್ ಗಳ ಸಂಖ್ಯೆ ದಿನೇ ದಿನ ಜಾಸ್ತಿ ಆಗ್ತಾ ಇದೆ. ಅಂಡ್ ಇನ್ನ ಸ್ವಲ್ಪ ಜನ ಹೇಳ್ತಾ ಇರ್ತಾರೆ, ಅಂಡ್ ನನ್ನ ಚಾನಲ್ ಕೂಡ ಕಮೆಂಟ್ ಮಾಡ್ತಾ ಇರ್ತಾರೆ, ಏನ್ ಗುರು ಯಾವಾಗ್ಲೂ ಕೂಡ ಬ್ಲಡ್ ಲೈನ್ ಅಂತ ಇರ್ತೀಯಲ್ಲ, ಡಬ್ಲ್ಯೂ ಅಲ್ಲಿ ಬ್ಲಡ್ ಲೈನ್ ಬಿಟ್ರೆ ಬೇರೆ ಏನು ಇಲ್ವಾ ಮಾತಾಡೋದಕ್ಕೆ ಅಂತ ಹೇಳ್ತಾ ಇರ್ತೀರಾ. ಲಿಟರಲಿ ಗೈಸ್, ಅವ್ರಿಗೆಲ್ಲರಿಗೂ ಕೂಡ ಹೇಳೋದು ಒಂದೇ, ಬ್ಲಡ್ ಲೈನ್ ಬಿಟ್ರೆ ಈಗ ಡಬ್ಲ್ಯೂ ಅಲ್ಲಿ ಯಾವ ಇಂಟ್ರೆಸ್ಟಿಂಗ್ ವಿಚಾರ ನಡೀತಾ ಇದೆ ಹೇಳಿ? ಎಲ್ಲಾ ವಿಚಾರ ಕೂಡ ಡಬ್ಲ್ಯೂ ಅವರು ಬ್ಲಡ್ ಲೈನ್ ಗೆ ಕನೆಕ್ಟ್ ಮಾಡ್ತಾ ಇದ್ದಾರೆ. ಲಾಂಗ್ ಟರ್ಮ್ ಸ್ಟೋರಿ ಲೈನ್ ನ ಕನೆಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲಿಂದನೂ ಎಲ್ಲಿಗೆ ಬಂದ್ಬಿಟ್ಟು ಕನೆಕ್ಟ್ ಮಾಡ್ತಾ ಇದ್ದಾರೆ. ನಮ್ಮ ಟ್ರಿಪಲ್ ಎಚ್ ಅವರು, ಕೆವಿನ್ ಓವೆನ್ಸ್ ಹಾಗೆ ಕೋಡಿ ರೋಡ್ಸ್ ಅವರು ಕೂಡ ಕಿತ್ತಾಡ್ತಿರೋದು ಬ್ಲಡ್ ಲೈನ್ ಇಂದಾನೆ. ಸೆತ್ ರೋಲಿನ್ಸ್ ಹಾಗೆ ಸಿಎಂ ಪಂಕ್ ಅವರು ಕೂಡ ಕಿತ್ತಾಡ್ತಿರೋದು ಬ್ಲಡ್ ಲೈನ್ ಇಂದಾನೆ. ಸೋಲೋ ಸಿಕೋವಾ ಅವರು ಬ್ಲಡ್ ಲೈನ್ ಗೋಸ್ಕರನೇ ಕಿತ್ತಾಡ್ತಾ ಇರೋದು. ಅಂಡ್ ಈಗ ಡ್ರೂ ಮ್ಯಾಕೆಂಟೈರ್ ಅವರು ಬಂದು ಅಟ್ಯಾಕ್ ಮಾಡಿರೋದು ಕೂಡ ಬ್ಲಡ್ ಲೈನ್ ಮೆಂಬರ್ ಮೇಲೆನೆ. ಸೊ ಎಲ್ಲಾ ವಿಚಾರಗಳು ಕೂಡ ಇಲ್ಲಿ ಬಂದು ಬ್ಲಡ್ ಲೈನ್ ಜೊತೆನೆ ಕನೆಕ್ಟ್ ಆಗ್ತಿರೋದ್ರಿಂದ ನಾನು ಬ್ಲಡ್ ಲೈನ್ ಬಗ್ಗೆ ಮಾತಾಡೋದು ಬಿಟ್ಟು ಇನ್ನೇನು ಆಟದ ಬಗ್ಗೆ ಮಾತಾಡೋದಕ್ಕಾಗುತ್ತಾ ಗೈಸ್? ಸ್ವಲ್ಪ ಪ್ರಾಕ್ಟಿಕಲಿ ಥಿಂಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸದ್ಯಕ್ಕೆ ಬ್ಲಡ್ ಲೈನ್ ಸ್ಟೋರಿ ಲೈನು ಡಬ್ಲ್ಯೂ ಮೇನ್ ಸ್ಟೋರಿ ಲೈನ್ ಆಗಿದೆ. ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಜಾಸ್ತಿ ಅಪ್ಡೇಟ್ ಗಳು ಬರ್ತಾ ಇರುತ್ತೆ. ಅಂಡ್ ಅದಕ್ಕೋಸ್ಕರ ಅದ್ರ ಬಗ್ಗೆನೇ ಜಾಸ್ತಿ ವಿಡಿಯೋಸ್ ಗಳನ್ನು ಕೂಡ ನಾನು ಮಾಡ್ತಾ ಇರ್ತೀನಿ. ಬಟ್ ನೆಕ್ಸ್ಟ್ ಇಯರ್ ಜಾನ್ಸಿನ್ ಅವರು ಕೂಡ ಬರ್ತಾರೆ, ಬ್ರಾಕ್ ಲೆಸ್ನರ್ ಅವರು ಕೂಡ ಪ್ರಾಬಬ್ಲಿ ಬರ್ಬೋದು. ಅವರೆಲ್ಲರೂ ಕೂಡ ಬಂದಾಗ ಒಂದು ಬ್ಯಾಲೆನ್ಸ್ ರೀತಿ ವಿಡಿಯೋ ನಮಗೆ ನೋಡೋದಕ್ಕೆ ಸಿಗುತ್ತೆ. ಸದ್ಯಕ್ಕೆ ಎಲ್ಲಾ ಸ್ಟೋರಿಗಳು ಕೂಡ ಬಂದು ಬ್ಲಡ್ ಲೈನ್ ಗೆ ಕನೆಕ್ಟ್ ಆಗ್ತಿರೋದ್ರಿಂದ ಅದ್ರ ಬಗ್ಗೆನೇ ಜಾಸ್ತಿ ಚಾನಲ್ ಅಲ್ಲಿ ವಿಡಿಯೋಸ್ಗಳು ಅಫ್ಕೋರ್ಸ್ ಬಂದೇ ಬರುತ್ತೆ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ರಸಲ್ ಮೇನಿಯಾ 41 ನ ಬ್ಯಾಕಪ್ ಪ್ಲಾನ್ ಬಗ್ಗೆ. ಎಸ್ ಗಾಯ್ಸ್, ಈಗಾಗಲೇ ಡಬ್ಲ್ಯೂ ಅವರು ರಸಲ್ ಮೇನಿಯಾ 41 ಗೆ ಒಂದು ಅದ್ಭುತವಾದ ಬ್ಯಾಕಪ್ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಎಸ್, ರಸಲ್ ಮೇನಿಯಾ 40ಗೂ ಕೂಡ ಡಬ್ಲ್ಯೂ ಅವರು ಬ್ಯಾಕಪ್ ಪ್ಲಾನ್ ನ ರೆಡಿ ಮಾಡಿ ಇಟ್ಕೊಂಡಿದ್ರು. ಅಕಸ್ಮಾತ್ ರಾಕ್ ಅವ್ರು ಏನಾದ್ರು ಬರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರು ಕೋಡಿ ರೋಡ್ಸ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನೇ ಮಾಡಿಸ್ತೀವಿ ಅಂತ ಒಂದು ಬ್ಯಾಕಪ್ ಪ್ಲಾನ್ ನ ಇಟ್ಕೊಂಡಿದ್ರು. ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಒಂದು ಫೇಸ್ ಆಫ್ ನ ತೋರಿಸಿ ಅದರ ಒಂದು ಟೀಸ್ ನು ಕೂಡ ಮಾಡಿದ್ರು. ಬಟ್ ಎಂಡಿಂಗ್ ಅಲ್ಲಿ ನಮಗೆ ಬ್ಯಾಕಪ್ ಪ್ಲಾನ್ ಮೈನ್ ಪ್ಲಾನ್ ಆಗಿ ನೋಡೋದಕ್ಕೆ ಸಿಕ್ತು. ಅಂಡ್ ಈಗಲೂ ಕೂಡ ಡಬ್ಲ್ಯೂ ಅವರು ಒಂದು ಅದ್ಭುತವಾದ ಬ್ಯಾಕಪ್ ಪ್ಲಾನ್ ನ ರಸಲ್ ಮೇನಿಯಾ 41 ಗೆ ಮಾಡಿಟ್ಕೊಂಡಿದ್ದಾರೆ. ಎಸ್, ಅಕಸ್ಮಾತ್ ಏನಾದ್ರೂ ನಮ್ಮ ರಾಕ್ ಅವರು ಯಾವ್ದಾದ್ರು ಒಂದು ರೀಸನ್ ಇಂದ ರಸಲ್ ಮೇನಿಯಾ 41 ಗೆ ಬರೋದಕ್ಕೆ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರು ಪ್ರಾಬಬ್ಲಿ ಗೈಸ್ ಒಂದು ಸಿಂಗಲ್ಸ್ ಮ್ಯಾಚ್ ನ ಪ್ಲಾನ್ ಮಾಡ್ತಾ ಇದ್ದಾರೆ. ಅದು ಕೂಡ ನಮ್ಮ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ವಿರುದ್ಧ. ಈ ರೀತಿ ಅಪ್ಡೇಟ್ ಗಳು ಬರ್ತಾ ಇದೆ. ಅಂಡ್ ಇನ್ನ ಕೆಲವೊಂದಷ್ಟು ಸೋರ್ಸ್ ಗಳು ಹೇಳ್ತಿರೋದು ನಮಗೆ ಪ್ರಾಬಬ್ಲಿ ಬ್ಯಾಕಪ್ ಪ್ಲಾನ್ ಆಗಿ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಕಡೆನೂ ಕೂಡ ಹೋಗಬಹುದು. ರೋಮನ್ ರೈನ್ಸ್ ವರ್ಸಸ್ ಸಿಎಂ ಪಂಕ್ ವರ್ಸಸ್ ಕೋಡಿ ರೋಡ್ಸ್ ಅವರ ವಿರುದ್ಧ ಅಂತ. ನನ್ನ ಪ್ರಕಾರ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಹಾಗೆ ಕೋಡಿ ರೋಡ್ಸ್ ಅವರ ಬ್ಯಾಕಪ್ ಪ್ಲಾನ್ ನ ಮಾಡ್ಕೊಂಡಿರಲ್ಲ ಅನ್ಕೋತೀನಿ. ಯಾಕಂದ್ರೆ ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಪ್ಲಾನ್ ವರ್ಕ್ ಆಗ್ತಾ ಇದೆ. ಈಗ ವಾರ್ ಗೇಮ್ ಅಲ್ಲಿ ಅವರಿಬ್ರು ಕೂಡ
ಕೂಡ ಟೀಮ್ ಆಗಿ ಕೂಡ ಬಂದಿದ್ರು. ಅಂಡ್ ಪಾಲಿಮೆನ್ ಅವರ ಬಳಿ ನಮ್ಮ ಸಿಎಂ ಪಂಕ್ ಅವರು ನಾನೊಂದು ಸಹಾಯನೂ ಕೂಡ ಕೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಆ ಒಂದು ಬ್ಯಾಕಪ್ ಪ್ಲಾನ್ ನ ಡಬ್ಲ್ಯೂ ಅವರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತಾನೆ ಹೇಳ್ಬಹುದು. ನಮ್ಮ ರಾಕ್ ಅವ್ರೇನಾದ್ರೂ ರಸಲ್ ಮೇನಿಯಾ 41 ಗೆ ಬರ್ಲಿಲ್ಲ ಅಂದ್ರೆ, ಅಂಡ್ ಇಲ್ಲಿ ನನ್ನ ಡೌಟ್ ಇರೋದೇನಪ್ಪಾ ಅಂದ್ರೆ ಸಿಎಂ ಪಂಕ್ ಅವ್ರೇನಾದ್ರೂ ರೋಮನ್ ರೈನ್ಸ್ ಅವರಿಗೆ ಬ್ಯಾಕಪ್ ಪ್ಲಾನ್ ಆಗಿ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಕ್ಕರೆ ಸೆಥ್ರೋಲೆನ್ಸ್ ಅವ್ರನ್ನ ಅವರು ಯಾವಾಗ ಫೇಸ್ ಮಾಡ್ತಾರೆ, ಸೆಥ್ರೋಲೆನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ಏನಾದ್ರೂ ನಮಗೆ ನೋಡೋದಕ್ಕೆ ಸಿಗುತ್ತಾ? ನಿಜವಾಗ್ಲೂ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳಂತೂ ಆಗುತ್ತೆ. ಬಟ್ ಸದ್ಯಕ್ಕೆ ಡಬ್ಲ್ಯೂ ಅವರು ರಾಕ್ ಅವ್ರೇನಾದ್ರೂ ರಸಲ್ ಮೇನಿಯಾ 41 ಗೆ ಅವೈಲಬಲ್ ಆಗಿಲ್ಲ ಅಂದ್ರೆ, ರಾಕ್ ರೋಮನ್ ರೈನ್ಸ್ ಆಗಿ ಕೋಡಿ ರೋಡ್ಸ್ ಅವರ ಮೈನ್ ಸ್ಟೋರಿ ಏನಾದ್ರೂ ರಸಲ್ ಮೇನಿಯಾ 41 ನಲ್ಲಿ ಆಗ್ಲಿಲ್ಲ ಅಂದ್ರೆ ಡಬ್ಲ್ಯೂ ಅವರು ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಒಂದು ಬ್ಯಾಕಪ್ ಪ್ಲಾನ್ ಕೂಡ ಇಟ್ಕೊಂಡಿದ್ದಾರೆ ಆಸ್ ಪರ್ ರೈಟ್ ನೌ. ನಿಮ್ಗೆ ಅನ್ಸುತ್ತೆ ಗೈಸ್ ಈ ಒಂದು ಬ್ಯಾಕಪ್ ಪ್ಲಾನ್ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.